ನಮ್ಮಲ್ಲಿ ಬರುವಂಥ ಕಾಮಿಡಿ ಜಾನರ್ ಸಿನಿಮಾಗಳಲ್ಲಿ ಕಾಮಿಡಿನೇ ಇರಲ್ಲ. ಬಟ್ ಆದರೆ ಈ ಒಂದು ಸಿನಿಮಾದಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ತುಂಬ ದಿನ ಆದಮೇಲೆ ನಕ್ಕಿ ಎಂಜಾಯ್ ಮಾಡಿದಂಥ ಸಿನಿಮಾ ಇದು. ಫಾರೆಸ್ಟ್ ಕಾನ್ಸೆಪ್ಟ್ನ ತಗೊಂಡು ತುಂಬ ಚೆನ್ನಾಗೇ ಸ್ಟೋರಿ ಲೈನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಚಂದ್ರಮೋಹನ್ ಅವರ ಡೈರೆಕ್ಷನು ಸ್ವಲ್ಪ ಸಿಂಪಲ್ ಆ್ಯಂಡ್ ಡೀಸೆಂಟ್ ಆಗಿದ್ರು ಕೂಡ ಈ ಸಿನಿಮಾದ ಕಾಮಿಡಿ ಪ್ಲಾಟು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಒಂದು ಸಿನಿಮಾದ ಒನ್ ಲೈನ್ ಕಾಮಿಡಿ ಮತ್ತು ರೈಟಿಂಗ್ ವರ್ಕು ತುಂಬ ಎಂಗೇಜಿಂಗ್ ಆಗಿತ್ತು. ರಂಗಾಯಣ ರಘು ಮತ್ತು ಚಿಕ್ಕಣ್ಣ ಅವರ ಕಾಂಬಿನೇಷನ್ ಅಂತೂ ತುಂಬ ಕನ್ವಿನ್ಸಿಂಗ್ ಆಗಿತ್ತು, ಚೆನ್ನಾಗೇ ವರ್ಕೌಟ್ ಕೂಡ ಆಗಿದೆ. ಸಿನಿಮಾದ ಕ್ಯಾರೆಕ್ಟರೈಸೇಷನಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ. ಒಂದೆರಡು ಲಾಜಿಕಲ್ ಮಿಸ್ಟೇಕ್ ಇತ್ತು, ಪರವಾಗಿಲ್ಲ ಬಿಡಿ. ಒಂದು ಕಾಮಿಡಿ ಜಾನರ್, ಕಾಮಿಡಿ ಪ್ಲಾಟ್ ಇರುವಂಥ ಸಿನಿಮಾಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಸ್ಟಿಂಗ್ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರು ಕೂಡ ನಿಮ್ಮನ್ನ ಕೊನೆವರೆಗೂ ಎಂಗೇಜಿಂಗ್ ಆಗಿರಿಸುತ್ತೆ. ಫಾರೆಸ್ಟ್ ಅಂದಮೇಲೆ ಕಾಡಿನ ರಾಜ ಬೀರ ಇಲ್ಲದೆ ಇರ್ತಾರ, ಜೊತೆಗೆ ಒಂದು ಟ್ರೆಷರ್ ಅನ್ನೋ ಒಂದು ಎಲಿಮೆಂಟ್ನ ಕೂಡ ಬ್ಲೆಂಡ್ ಮಾಡಿ ಒಂದು ಸ್ಟೋರಿ ಲೈನ್ನ ಕನ್ಸ್ಟ್ರಕ್ಟ್ ಮಾಡಿ ಸಿನಿಮಾನ ಮಾಡಿದ್ದಾರೆ. ಇನ್ನೂ ಆ ಟ್ರೆಷರ್ ಸಿಗುತ್ತಾ ಇಲ್ವಾ ಅನ್ನೋದು ನೀವು ಸಿನಿಮಾದಲ್ಲೇ ನೋಡಬೇಕು. ಜೊತೆಗೆ ಈ ಒಂದು ಸಿನಿಮಾ ಒಂದು ಕಾಮಿಡಿಗೆ ಹೈಲೈಟ್ ಆಗಿದ್ರು ಕೂಡ ನಮಗೆ ಕಾಮಿಡಿ ಜಾನರ್ ಜೊತೆಗೆ ಒಂದು ಸೂಪರ್ ನ್ಯಾಚುರಲ್ ಜಾನರ್ ಕೂಡ ಸಿಗುತ್ತೆ, ಲೈಕ್ ಸಮಥಿಂಗ್ ಲೈಕ್ ಹಾರರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಎರಡು ಎಲಿಮೆಂಟ್ಸ್ ಕೂಡ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಗಿರ್ಬೋದು ತುಂಬ ಎಂಗೇಜಿಂಗ್ ಆಗಿ ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ಸಿನಿಮಾದ ಕಾಮಿಡಿ ಪ್ಲಾಟ್ಸ್ ಮತ್ತು ಕಾಮಿಡಿ ಟೈಮಿಂಗ್ ಅಂತ ಬಂದರೆ ಪರ್ಫೆಕ್ಟ್ ಆಗಿತ್ತು. ಎಲ್ಲೋ ಬೋರ್ ಆಗುತ್ತೇನೋ ಅನ್ನೋ ಅಷ್ಟರಲ್ಲಿ ಇವರ ಒಂದು ಕಾಮಿಡಿ ಸರ್ಪ್ರೈಸ್ ಮಾಡುತ್ತೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಯಾವ ಥರ ಸಂಬಂಧ, ಇವ್ರಿಗೆ ಟ್ರೆಷರ್ ಇರೋ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ, ಇವರು ಕಾಡಿಗೆ ಏನಕ್ಕೆ ಹೋಗ್ತಾರೆ, ಮತ್ತು ಇವ್ರ ಮಧ್ಯದಲ್ಲಿ ನಡೆಯುವಂಥ ಎಲಿಮೆಂಟ್ಸ್ನ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ಸಾಂಗ್ಸ್ ಬಗ್ಗೆ ಹೇಳಬೇಕು. ಕೆಲವೊಂದು ಸಾಂಗು ಇರ್ರಿಲೆವೆಂಟ್ ಅಂತ ಅನ್ಸುತ್ತೆ, ಬಟ್ ಆದರೆ ಆ ಸಾಂಗಿನ ಟೈಮಿಂಗ್ ಬಂದು ಪರ್ಫೆಕ್ಟ್ ಅಂತ ಅನ್ಸುತ್ತೆ. ನನಗೆ ಪ್ರತಿಯೊಂದು ಸಾಂಗು ಕೂಡ ತುಂಬಾ ಇಷ್ಟ ಆಯಿತು. ನಿಜ ಹೇಳಬೇಕು ಅಂತಂದರೆ ಒಂದು ಟಫೆಸ್ಟ್ ಜಾನರ್ ಅಂದರೆ ಅದು ಒಂದು ಕಾಮಿಡಿ ಜಾನರ್. ಪ್ರತಿಯೊಬ್ಬರಿಗೂ ನಗ್ಸಕ್ಕಂತೂ ಆಗಲ್ಲ. ಏನಕ್ಕೆ ಅಂತಂದರೆ ದ ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಟೈಮಿಂಗ್ ಮ್ಯಾಚ್ ಆಗಬೇಕು, ಅದಕ್ಕೆ ಆದಂಥ ಕಾಂಪ್ಲಿಕೇಶನ್ಸ್ ಇದೆ. ಆದರೆ ನಾನು ಒಂದು ಸಿನಿಮಾನ ಒಂದು ಕಾಮಿಡಿ ಜಾನರಲ್ಲಿ ಎಂಜಾಯ್ ಮಾಡಿದ್ದು ಅಂತ ಅಂದರೆ ಫಾರೆಸ್ಟ್ ಸಿನಿಮಾ. ಏನಕ್ಕೆ ಅಂತಂದರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಕಾಮಿಡಿ ಜಾನರಲ್ಲಿ ಸಿನಿಮಾಗಳು ಬಂದಿತ್ತು, ಬಟ್ ಆದರೆ ಸಾಕಷ್ಟು ಡಿಸಪಾಯಿಂಟ್ ಕೂಡ ಮಾಡಿತ್ತು. ಅಂದರೆ ಇವರು ತೊಗೊಂಡಿರುವಂಥ ಕಾನ್ಸೆಪ್ಟು ಸಿಂಪಲ್ ಆಗಿದ್ರು. ಅಂದರೆ ಫಾರೆಸ್ಟ್ ಕಾನ್ಸೆಪ್ಟು, ಗ್ರೀನರಿ, ನ್ಯಾಚುರಲ್ ಆಗಿ ಆ ಕಾನ್ಸೆಪ್ಟ್ಗಳು ಸಿಂಪಲ್ ಆಗಿದ್ರು. ಇದೆರಡನ್ನ ಕೂಡ ಬ್ಲೆಂಡ್ ಮಾಡಿ ಒಂದು ಸ್ಟೋರಿನ ಕನ್ಸ್ಟ್ರಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಇನ್ನು ಈ ಸಿನಿಮಾದ ಇಂಟರ್ವಲ್ ಪ್ಲಾಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ಸೆಕೆಂಡ್ ಹಾಫ್. ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಾಗಲ್ಲ, ಏನಕ್ಕೆ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್ ಪ್ಲಾಟ್ ಟ್ವಿಸ್ಟ್ ಇದೆ. ಜೊತೆಗೆ ಈ ಒಂದು ಸೆಕೆಂಡ್ ಹಾಫಲ್ಲಿ ಇವ್ರು ಬ್ಲೆಂಡ್ ಮಾಡಿರುವಂಥ ಸೂಪರ್ ನ್ಯಾಚುರಲ್ ಕಾನ್ಸೆಪ್ಟು ಲೈಕ್ ಎಕ್ಸ್ಪೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ, ಏನಕ್ಕೆ ಅಂತಂದರೆ ಟಾಪ್ ನಾಚ್ ಆಗಿದೆ ಮಾತ್ರ. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ನೀವು ಸಿನಿಮಾ ನೋಡಿದಾಗಲೇ ಇಷ್ಟ ಆಗುತ್ತೆ. ಅಗೇನ್ ಕಾಮಿಡಿ ಅಂತ ಬಂದಾಗ ಕೆಲವೊಂದು ಕಾಮಿಡಿ ಲೈನ್ಗಳು ನ್ಯಾಚುರಲ್ ಆಗಿದ್ದು, ಕಾಮನ್ ಆಗಿದ್ದು ನಮಗೆ ಎಂಗೇಜಿಂಗ್ ಆಗಿರುತ್ತೆ. ಜೊತೆಗೆ ಈ ಒಂದು ಸಿನಿಮಾನ ನಾನು ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ತೀನಿ, ಆದರೆ ಕೆಲವೊಂದು ಡಬಲ್ ಮೀನಿಂಗ್ ಕಾಮಿಡಿ ಲೈನ್ಸ್ಗಳು ಮಾತ್ರ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆದರೆ ನೀವು ಫ್ರೆಂಡ್ಸ್ ಜೊತೆ ಹೋಗಿ ಇಲ್ಲಾಂತಂದರೆ ಇಂಡಿವಿಜುವಲ್ ಆಗಿ ಹೋದರೂ ಕೂಡ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ನಿಮಗೆ ಓಪನ್ ಆಗಿ ನಗಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮಾತ್ರ. ಮತ್ತು ರಂಗಾಯಣ ರಘು ಅವ್ರಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಲೈಕ್ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ಈ ಸಿನಿಮಾದ ಕಂಪ್ಲೀಟ್ ಹೈಲೈಟೇ ಚಿಕ್ಕಣ್ಣ ಅವರು ಮತ್ತು ರಂಗಾಯಣ ರಘು ಅವರು. ಏನಕ್ಕೆ ಅಂತಂದರೆ ಕಾಮಿಡಿ ಜಾನರಲ್ಲಿ ಇವರಿಬ್ಬರು ಕಾಂಬಿನೇಷನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಂದ್ರಮೋಹನ್ ಅವರು ಕನ್ಸಿಸ್ಟೆಂಟ್ ಆಗಿ ಈ ಥರ ಒಂದು ಜಾನರ್ಸ್ನ ಕೊಡಬೇಕು. ಮತ್ತು ಈ ಸಿನಿಮಾದ ಕಾಮಿಡಿ ಪ್ಲಾಟ್ ರೈಟರ್ಸ್ ಮಾತ್ರ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ಯು ಗೈಸ್ ಫ್ರಮ್ ಇನ್ ಫ್ಯೂಚರ್. ಈ ಸಿನಿಮಾದ ನಾನು ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಸೊ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ.